ಶುಭೋದಯ ನನ್ನೆಲ್ಲ ವೀಕ್ಷಣಾದಾರರಿಗೆ. ನಾವು ಇಂದು ಗುರುವಾರ ಲಕ್ಷ್ಮೀ ಪೂಜೆ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀವಿ, ಆಮೇಲೆ ಪೂಜೆ ಯಾವ ರೀತಿ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೀನಿ. ನೋಡಿ, ಬೆಳಗಿನ ಜಾವ 4 ಗಂಟೆಗೆ ಎದ್ದುಬಿಟ್ಟು ದೇವ್ರ ಮನೆ ಸ್ವಚ್ಛ ಮಾಡಿ, ದೇವ್ರ ಮನೆ ಸ್ವಚ್ಛಗೊಳಿಸ್ಕೊಂಡು, ಮನೆ ಎಲ್ಲ ಕಸ ಹೊಡ್ಕೊಂಡು, ಬಾಗಿಲು ತೊಳ್ಕೊಂಡು, ಬಾಗಿಲು ರಂಗೋಲಿ ಹಾಕಿ, ಬಾಗಿಲು ಪರದೆ ಹಾಕಿ, ಬಾಗಿಲಿಗೆ ಮಾವಿನ ತೊಳಲು ಹಾಕ್ಕೊಂಡೆ. ಆಮೇಲೆ ಜಗಲಿನ ಕ್ಲೀನಾಗಿ ಅರಿಶಿನ ನೀರು ತಗೊಂಡು, ನೋಡ್ರಿ ಇಲ್ಲಿ ಅರಿಶಿನ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಅರಿಶಿನ ನೀರಲ್ಲೇ ಮೊದಲು ಜಗಲಿ ಎಲ್ಲ ಸ್ವಚ್ಛ ಮಾಡಿಕೊಂಡೆ. ಆಮೇಲೆ ಜಗಲಿ ಮೇಲೆ ಇರುವಂಥ ದೇವ್ರುಗಳನ್ನೆಲ್ಲನೂ ಹುಣಸೆ ಹಣ್ಣು ತಗೊಂಡು ಆ ದೇವರ ಎಲ್ಲ ತೆಕ್ಕಿದೆ. ಈ ಅರಿಶಿನ ಅಂದರೆ ದೇವ್ರಿಗೂ ಒಳ್ಳೆಯದು, ನಮ್ಮ ವೈದ್ಯಕೀಯ ಪ್ರಕಾರನೂ ಒಳ್ಳೆಯದು. ಆ್ಯಂಟಿಬಯೋಟಿಕ್ ಇರುತ್ತದೆ ಇದರಲ್ಲಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ಎಲ್ಲರಿಗೆ ಒಳ್ಳೆಯದು, ಎಲ್ಲರಿಗೆ ಆರೋಗ್ಯ ವೃದ್ಧಿಸೋದು. ಹಾಗೂ ನೈವೇದ್ಯವನ್ನು ನಾವು ಉದ್ದಿನ ಬೇಳೆಯಿಂದ ಕೆಲವೊಂದು ರೆಸಿಪಿ ಮಾಡಿದ್ದೀವಿ. ಆ ವಿಡಿಯೋ ಮನೆಯಲ್ಲೇ ತಯಾರಿಸಿದ ಉದ್ದಿನ ಬೇಳೆಯಿಂದ ಮಾಡಿದ್ದೀವಿ. ಈ ಗುರುವಾರ ಲಕ್ಷ್ಮೀ ಪೂಜೆ ಮಾಡೋದರಿಂದ ಕೆಲವೊಬ್ಬರಿಗೆ ಕೆಲವೊಂದು ದೈವ ಚಮತ್ಕಾರವೇ ನಡೆದಿದೆ ಅಂತ ಹೇಳ್ಬೋದು. ಅದನ್ನು ಮಾಡಿ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ನೀವು ಸಹ ಈ ಪೂಜೆಯ ದರ್ಶನವಾದರೂ ಪಡೆದುಕೊಳ್ಳಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗುರುವಾರ ಲಕ್ಷ್ಮೀ ಪೂಜಾನ ಪ್ರತಿ ಗುರುವಾರನೂ ಮಾಡಿ ಬೆಳಗಿನ ಜಾವದಲ್ಲಿ ಗೋಮಾತೆಯ ಪೂಜೆಯನ್ನು ಸಲ್ಲಿಸ್ತೇವೆ. ಗೋಮಾತೆ ಎಲ್ಲಿರ್ತಾಳಲ್ಲ ಅಲ್ಲಿ ಹೋಗಿ ಅವಳಿಗೆ ಪೂಜೆಯನ್ನು ಸಲ್ಲಿಸಿ ಬರುವುದು ಈ ಪೂಜೆಯ ಗುರುವಾರ ಲಕ್ಷ್ಮೀ ವ್ರತದ ಒಂದು ಭಾಗವಾಗಿದೆ. ಈ ಗುರುವಾರ ಲಕ್ಷ್ಮೀ ವ್ರತವನ್ನು ನಾವು ಆಚರಣೆ ಮಾಡಬೇಕಾದರೆ ಪ್ರತಿ ಗುರುವಾರ ನಿರಂತರ ಉಪವಾಸ ಇದ್ದು ನಾವು ದೇವಿಯ ವ್ರತವನ್ನು ಆಚರಣೆ ಮಾಡಬೇಕು ಅಂತ. ಮೊದಲು ಈ ಜಗಲಿ ಪೂಜೆ ಮುಗಿಸ್ಕೊಂಡು ನಂತರ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋದೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಹಿಂದಿನ ದಿನವೂ ನಾವೆಲ್ಲ ಅಂದರೆ ಮುತ್ತೈದೆಯರಿಗೆ ಉಡಿ ತುಂಬೋ ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ಅಂದ್ರೆ 5ರಿಂದ 9 ಜನಕ್ಕೂ ಉಡಿ ತುಂಬ್ತಿರ್ತೀವಿ. ಉಡಿ ತುಂಬೋಕೆ 2 ಬಾಳೆಹಣ್ಣು, ಉತ್ತತ್ತಿ, ಎಲೆ, ಅಡಿಕೆ, ಕೊಬ್ಬರಿ ಚರ್ಲಿ, ವೀಳ್ಯದೆಲೆ, ಹೂವು, ಕಂಕಣ ಕಟ್ತೀವಿ. ಕೊಳ್ಳಲ್ಲಿ ಹೊಂಗ್ನೂಲು ಮಾಡಿ ಹಾಕ್ತೀವಿ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನನ್ನ ಮಗನೂ ಅಮ್ಮ ಶಂಭು ಮಾಡೋಣ ಅಂತ ಬಂದ. ಎಲ್ಲ ಕ್ಲೀನ್ ಮಾಡಿಟ್ಟು ದೇವ್ರಿಗೆ ದೀಪ ಹಚ್ಚಿ ಊದಿನ ಕಡ್ಡಿ ಮೊದಲು ಬೆಳ್ಕೊಂಡೆ. ನಂತರ ಎಲ್ಲ ಗುರುವಾರ ಲಕ್ಷ್ಮೀ ಪೂಜೆದ್ದು ರೆಡಿ ಮಾಡ್ತಾಯಿದ್ವಿ. ಆದರೆ ಹಿಂದಿನ ದಿನವೂ ಏನೇನು ಬೇಕಲ್ಲ ಎಲ್ಲ ಸಾಮಗ್ರಿಗಳನ್ನು ತಂದು ಇಟ್ಕೊಂಡಿದ್ದೀವಿ. ಮಂತ್ರ ಹೇಳ್ತಾಯಿದ್ವಿ. ಮಂತ್ರ ಹೇಳ್ಕೊತ ಪೂಜೆ ಮಾಡ್ತಾಯಿದ್ವಿ. ನನ್ನ ಮಗನೂ ಹಾಗೆ ಬಂದು ಓಂ ಓಂ ಅಂತ ಇದ್ದಾನೆ. ನೋಡಿ, ಇಲ್ಲಿ ಎಲ್ಲ ಫೋಟೋಗಳಿಗೆ ಈ ರೀತಿ ನಮಸ್ಕರಿಸಿ ಮೊದಲಿಗೆ ಜಗಲಿ ಪೂಜೆ ಮಾಡ್ಕೋತೀವಿ. ಮಾಡಿ ಆದ ನಂತರ ಗುರುವಾರ ಲಕ್ಷ್ಮಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನೋಡೋಣ ಏನೇನು ಬೇಕಪ್ಪ ಗುರುವಾರ ಲಕ್ಷ್ಮಿಗೆ ಅಂತಂದರೆ ಮಾವಿನ ತೊಳಲು, 5 ಥರದ ಹಣ್ಣಿನ ಗಿಡ, ಆಮೇಲೆ ಹೂವಿನ ಗಿಡ, 5 ಥರದ ಹಣ್ಣು. ನೋಡಿ ಇಲ್ಲಿ ತೆಂಗಿನಕಾಯಿ, ಇವೆಲ್ಲ ಹೂವಿನ ಗಿಡದ್ದು 5 ಥರದ ಹೂವಿನ ಗಿಡದ್ದು, ಆಮೇಲೆ 5 ಥರ ಹಣ್ಣಿನ ಗಿಡದ್ದು, ಬಾಳೆಹಣ್ಣು ಇವನ್ನೆಲ್ಲ ತಂದಿಟ್ವಿ. ಹೂ ತಂದಿಟ್ಕೊಂಡಿದ್ವಿ. ಇವನ್ನ ಹೂವನ್ನು ನಮ್ಮ ಮನೆಯಲ್ಲೇ ಮಾಲೆ ಮಾಡಿದ್ವಿ. ಸ್ವಲ್ಪ ಸೇವಂತಿಗೆ ಹೂವು, ಗುಲಾಬಿ ಹೂವು, ಮಲ್ಲಿಗೆ ಹೂವು ಎಲ್ಲ ರೀತಿ ಬಿಡಿ ಬಿಡಿ ಹೂ ತಂದಿದ್ವಿ. ಹೂ ತಂದಿಟ್ಕೊಂಡು ಮಾಲೆನೂ ಕಟ್ಟಿಟ್ಕೊಂಡ್ವಿ ರಾತ್ರಿನ. ನೋಡ್ರಿ ಇಲ್ಲಿ ಇದು ಹಿಂದಿನ ದಿನ ರಾತ್ರಿನೇ ಎಲ್ಲನೂ ಸಿದ್ಧತೆ ಮಾಡಿಟ್ಕೊಂಡಿದ್ವಿ. ನೋಡ್ರಿ ಥರ ಮಾವಿನ ತೊಳಲು, ಎಲೆ, ವೀಳ್ಯದೆಲೆ, ಅಡಿಕೆ, ಆಮೇಲೆ ಪೂಜೆಗೆ ಬೇಕಾಗುವಂತಹ ಎಲ್ಲ ಸಾಮಗ್ರಿಗಳು ಅಂದರೆ
ಉತ್ತತ್ತಿ, ಅಡಿಕೆ ಬೆಟ್ಟ, ಗೆಜ್ಜೆ ವಸ್ತ್ರ, ಬೇಕಾಗುವಂಥ ಬಿಲ್ವಪತ್ರೆ ಇವನ್ನೆಲ್ಲ ನಾವು ಮೊದಲು ತಂದಿಟ್ಕೊಂಡಿರ್ತೀವಿ. ಕೆಲವೊಂದು ಸಾರಿ ಹೋಗಿ ತರೋಕ್ಕಾಗಲ್ಲ ಅಂಥೇಳಿ ಬಿಸಿಲಿಗೆ ಒಣಗಿಸಿ 3 ದಳದ ಪತ್ರೆನ ಹರಿದಿಟ್ಟಿರ್ತೀವಿ. ಇಲ್ಲಿ ನೋಡಿರಿ ಹೂವಿನ ಮಾಲೆ ಮಾಡೋಕ್ಕೆ ಬೇಕಂತೇಳಿ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಅದರಲ್ಲಿ ಹಾಕ್ತಕ್ಕಂಥ ಎಲೆನೂ ಸಹ ತಂದಿಟ್ಕೊಂಡು ರಾತ್ರಿನೇ ಕಟ್ಟಿಟ್ಕೊಂಡ್ವಿ. ನೋಡಿರಿ ಈ ರೀತಿ ಡೆಕೋರೇಟ್ ಮಾಡಿದ್ವಿ ದೇವಿನ. ಬೆಳಗ್ಗೆದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಜಗಲಿ ಪೂಜೆ ಒತ್ತಟ್ಟಿಗೆ ಮಾಡಿಟ್ಕೊಂಡು 7:30-8 ಗಂಟೆಗಂದ್ರೆ ಈ ರೀತಿ ಲಕ್ಷ್ಮೀ ಪೂಜೆಗೂ ರೆಡಿ ಮಾಡಿದ್ವಿ. ಅದೇ ರೀತಿ ಎಲ್ಲ ಆರತಿ ಸಮಯ